ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 17th ಏಪ್ರಿಲ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ಅದು ನಾಳೆ ಗುಡ್ ಫ್ರೈಡೆ ರಜಾ ದಿನಕ್ಕಿಂತ ಮುಂಚೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಬುಲ್ ರನ್ ಇತ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿನಲ್ಲಿ ನಾವು ಸಪೋರ್ಟ್ ಅಲ್ಲಿ ಬೈ ಮಾಡಬೇಕು ಅಥವಾ ಬ್ರೇಕ್ಔಟ್ ಅಲ್ಲಿ ಬೈ ಮಾಡಬೇಕು ಅಂತ. ಸಪೋರ್ಟ್ ಎಲ್ಲಿ ಬರ್ತಾ ಇತ್ತು 23,300 ಹತ್ರ. ಸೊ ಮೊದಲನೇ 15 ನಿಮಿಷದಲ್ಲಿ ನಿಫ್ಟಿ ತನ್ನ ಸಪೋರ್ಟ್ ಹತ್ರ ಬಂದಿತ್ತು 23,300 ಹತ್ರ. ಅದೇ ಸಮಯದಲ್ಲಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಈ ಲೆವೆಲ್ ಅಲ್ಲಿ ಬೈ ಮಾಡಿದ್ರೆ ನಾವು 23,450-500 ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು ಅಂತ. ಸೊ ಇಲ್ಲಿ ಈ ಲೆವೆಲ್ ಇಂದ ರಿವರ್ಸಲ್ ಬರ್ತಿದ್ದಂಗೆ ಮೊದಲನೇ ಟಾರ್ಗೆಟ್ ಬಂತು. ಅಲ್ಲಿ ನಾನು ಕ್ಲಿಯರ್ ಆಗಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಡಿ, ಎವ್ರಿ 50 ಪಾಯಿಂಟ್ಸ್ ಮೂಮೆಂಟಮ್ಗೆ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೊಂಡು ಹೋಗಿ ಅಂತ. ಸೊ ನೋಡಿ, ಈ ಲೆವೆಲ್ ಇಂದ ನಿಫ್ಟಿನಲ್ಲಿ ಬಂದ ಬ್ರೇಕ್ಔಟ್ ಅದು ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆದ್ಮೇಲೆ ಆಕ್ಚುಲಿ ಬ್ರೇಕ್ಔಟ್ ಬಂತು. ಸೊ ಇಲ್ಲಿಂದ ಬಂದ ಮೂಮೆಂಟ್ ಅಲ್ಲಿ ಯಾವುದೇ ಲೆವೆಲ್ ಅಲ್ಲಿ ನಿಫ್ಟಿ 50 ಪಾಯಿಂಟ್ ಕರೆಕ್ಷನ್ ನ ಅಥವಾ ಪ್ರಾಫಿಟ್ ಬುಕಿಂಗ್ ನ ತೋರಿಸಲಿಲ್ಲ. ಆ ಪ್ರಾಫಿಟ್ ಬುಕಿಂಗ್ ಬಂದಿದ್ದು ಆಲ್ಮೋಸ್ಟ್ 2 ಗಂಟೆ ನಂತರ ಅದು 23,800 ವರೆಗೆ. ಸೊ ನಮ್ಮ ಟಾರ್ಗೆಟ್ ಕೂಡ 23,750 ಇಂದ 800 ಆಗಿತ್ತು. ಹಾಗೂ ನಾನು ಹೇಳಿದ್ದೆ ಈ ಲೆವೆಲ್ ವರೆಗೆ ಬರುತ್ತೆ. ಸೊ ನೆಕ್ಸ್ಟ್ ಈ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗು ಬರ್ಬೋದು ಅಥವಾ ಇದೇ ಲೆವೆಲ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿ ಆಗ್ಬೋದು ಅಂತ. ಸೊ ನಿಫ್ಟಿ ನಮ್ಮ ಟಾರ್ಗೆಟ್ ಗಿಂತ ಅನದರ್ 50 ಪಾಯಿಂಟ್ಸ್ ಮೇಲಿನ ಹೋಗಿ 23,850 ಹತ್ರ ಕ್ಲೋಸಿಂಗ್ ನ ಕಾಣ್ತು. ಇಲ್ಲಿ ಒಂದು ಅದ್ಭುತ ಮೂಮೆಂಟಮ್ ಬಂತು. ನಮ್ಮ ಅನಾಲಿಸಿಸ್ ಪ್ರಕಾರನೇ ಮಾರ್ಕೆಟ್ ರೆಸ್ಪಾನ್ಸ್ ಮಾಡ್ತು ಅಂತ ಹೇಳ್ಬೋದು. ಸೊ ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಏನಾಯ್ತು, ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಅದು ತನ್ನ ಅಪ್ ಮೂವ್ ನ ಕಂಟಿನ್ಯೂ ಮಾಡ್ತು. ಇಲ್ಲಿ ನಾವು ಹೇಳಿದ್ದು ಬ್ಯಾಂಕ್ ನಿಫ್ಟಿಯ ಮೊದಲನೇ ಟಾರ್ಗೆಟ್ 53,000 ಇಂದ ಮೇಲೆ ಬಂದ್ಮೇಲೆ 54,000 54,400 ವರೆಗೆ ಟಾರ್ಗೆಟ್ ನ ಡಿಸ್ಕಸ್ ಮಾಡಿದ್ವಿ. ಆ ಲೆವೆಲ್ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಬಂತು. ಇದೇ ಲೆವೆಲ್ಗಳನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಹೈ ಮಾಡಿದ್ದು 54,407, ಲೈಫ್ ಟೈಮ್ ಹೈ ಇರೋದು 54,467, ಓನ್ಲಿ 60 ಪಾಯಿಂಟ್ ದೂರದಲ್ಲಿ ಸೋಮವಾರ ದಿನ ಗ್ಯಾಪ್ ಅಪ್ ಅಲ್ಲೇ ಕ್ರಾಸ್ ಮಾಡೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟ್ ಕಾಣ್ತಾ ಇರೋದು 57,500 ಹತ್ರ. ಈ ಟ್ರೆಂಡ್ ಲೈನ್ ಏನಿದೆ ಇಲ್ಲಿವರೆಗೆ ಟೆಕ್ನಿಕಲ್ ಇದು. ಸೊ ಇದು ಇದೇ ರೀತಿ ಫಾಸ್ಟ್ ಆಗಿ ಬರೋದಾದ್ರೆ ಇಲ್ಲಿ ನನಗೆ ಡೌಟ್ ಇದೆ. ಏತಕ್ಕಂತಂದ್ರೆ ಇಲ್ಲಿ ಟ್ರಂಪ್ ಅನೌನ್ಸ್ಮೆಂಟ್ ನಂತರ 7th ಏಪ್ರಿಲ್ ಒಂದು ದೊಡ್ಡ ಗ್ಯಾಪ್ ಡೌನ್ ಆಗಿತ್ತು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಡೈರೆಕ್ಟ್ ಆಗಿ ಇಲ್ಲಿವರೆಗೆ 5,200 ಪಾಯಿಂಟ್ಸ್ ಮೂಮೆಂಟಮ್ ನ ಕೊಟ್ಟಿದೆ. ಸೊ ಇದೇ ಮೂಮೆಂಟಮ್ ಬರೋದು ಕಷ್ಟ. ಇಲ್ಲಿ ಮೇ ಬಿ ಸ್ವಲ್ಪ ಟೈಮ್ ತಗೋಬಹುದು, ಅಥವಾ ಏಪ್ರಿಲ್ ಎಂಡ್ ಅಥವಾ ಮೇ ಇದರಲ್ಲಿ ಈ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟಮ್ ಕಂಟಿನ್ಯೂ ಆದ್ರೆ 57,500 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಅದೇ ನಿಫ್ಟಿಗೆ ಬಂದ್ರೆ ನಿಫ್ಟಿ ಈಗ ಬ್ರೇಕ್ಔಟ್ ಆಗಿ ಇದು ನಮ್ಮ ವೆಡ್ಜಸ್ ಫಾರ್ಮೇಶನ್ ಏನಿತ್ತು ಇದನ್ನ ನಾನು ನಿನ್ನೆ ದಿನ ಬ್ರೇಕ್ಔಟ್ ಆಗಿತ್ತು, ಅದು ಈಗ ಕಂಟಿನ್ಯೂ ಆಗಿ ಪ್ರೀವಿಯಸ್ ಅಂದ್ರೆ 25th ಏಪ್ರಿಲ್ ಹೈ ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಈ ಹೈನ ಇವತ್ತಿನ ದಿನ ಕ್ರಾಸು ಆಗಿತ್ತು, ಇಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಮೇ ಬಿ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಇದ್ರ ಮೂಮೆಂಟಮ್ ನ ಕೊಡ್ಬೋದು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ 53,850 ಮೇಲೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕಾಣೋಕೆ ಶುರು ಆಯ್ತು ಅಂತಂದ್ರೆ ಅದು ಪಾಸಿಟಿವ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ತನ್ನ ಲೈಫ್ ಟೈಮ್ ಆಗಿ ಅದು ಮೇಲೆ 26,300 ಪ್ಲಸ್ ವರೆಗೆ ಹೋಗೋ ಚಾನ್ಸಸ್ ಇದೆ ಬಹಳ ಕಡಿಮೆ ದಿನಗಳಲ್ಲಿ. ಸೊ ನಾವು ಡೈಲಿ ಮಾರ್ಕೆಟ್ ಲೆವೆಲ್ಸ್ ನ ಆಪ್ಷನ್ ಚೈನ್ ನ ರಿವ್ಯೂ ಮಾಡ್ತಾ ಈ ಲೆವೆಲ್ಸ್ ಗಳನ್ನ ಅಚೀವ್ ಮಾಡಕ್ಕೆ ಪ್ರಯತ್ನ ಬೀಳೋಣ. ಸೊ ಇಲ್ಲಿಂದನೇ ಕಂಟಿನ್ಯೂ ಆದ್ರೆ ಇದು ನಮ್ಗೆ ಬುಲ್ ರನ್ ಶುರು ಆಯ್ತು ಅಂತ ಹೇಳ್ಬೋದು. ಅದೇ ಈ ಲೆವೆಲ್ ಇಂದ ಅಗೇನ್ ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದು ಅಗೇನ್ ನಿಫ್ಟಿ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಕ್ಲೋಸಿಂಗ್ ಕಾಣೋಕೆ ಶುರು ಆದ್ರೆ ಅಗೇನ್ ಈ ರ್ಯಾಲಿ ಫೇಲ್ ಆಯ್ತು ಅಂತ ನಾವು ಅನ್ಕೋಬಹುದು. ಸದ್ಯಕ್ಕೆ ಮಾತ್ರ ಇಲ್ಲಿ ಬುಲ್ ರನ್ ಶುರು ಆದ ರೀತಿನೇ ಕಾಣ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಬಂದ್ರೆ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ಪಾಸಿಟಿವ್ ಆಗೇ ಇದೆ. ಸ್ಟಾರ್ಟಿಂಗ್ ಆಫ್ ದ ಡೇ ವಾಲಟಿಲಿಟಿ ನಲ್ಲಿ ಹೈ ಹೋಗಿತ್ತು, ಅಲ್ಲಿಂದ ಇದು ಕಡಿಮೆ ಆಗಿ 16 ಕೆಳಗಡೆ ಬಂದಿದೆ, ಇದು ಪಾಸಿಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ 100 ಕೆಳಗಡೆನೆ ಇದೆ, ಇದು ಕೂಡ ಪಾಸಿಟಿವ್ ಆಗಿದೆ. US 10-year ಬಾಂಡ್ 4.29 ಹತ್ರ 4.3 ಅಂತ ಹೇಳ್ಬೋದು, ಇದು ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ತಗೋಬಹುದು. ನಮ್ಮ ರುಪಿ ಅಗೇನ್ಸ್ಟ್ US ಡಾಲರ್ 85.4, ಇದು ಕೂಡ ಪಾಸಿಟಿವ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ 66, ಇದು
ಕೂಡ ನಮಗೆ ಎಲ್ಲಾ ಕಡೆಯಿಂದ ನಮಗೆ ಮಾರ್ಕೆಟ್ ಅಲ್ಲಿ ಈಗ ಪಾಸಿಟಿವ್ ಸೆನ್ಸೇಷನ್ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ನಾವು ಡೌ ಜೋನ್ಸ್ಗೆ ಬಂದ್ರೆ, ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯವರೆಗೂ ಇದು ಪಾಸಿಟಿವ್ ಆಗೇ ಇತ್ತು. ಆದ್ರೆ ಇದನ್ನ ನಾನು ನಿಮ್ಗೆ 15 ನಿಮಿಷದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಡೌ ಜೋನ್ಸ್ಗೆ ಬಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಆಲ್ಮೋಸ್ಟ್ 330 ವರೆಗೆ ಇಲ್ಲಿ ಕೂಡ ಪಾಸಿಟಿವ್ ಆಗಿತ್ತು. ಆದ್ರೆ ಇಲ್ಲಿ ಸಡನ್ ಆಗಿ ಕರೆಕ್ಷನ್ ಬಂದಿದೆ. ಇದು ಯಾವ ರೀತಿ ಮೂವ್ಮೆಂಟ್ ಕೊಡುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಸೋಮವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಈ ನೆಕ್ಸ್ಟ್ ಟಾರ್ಗೆಟ್ ಸಪೋರ್ಟ್ ಎಲ್ಲೆಲ್ಲಿ ಬರ್ತಾವಂತ ನಾವು ಆಪ್ಷನ್ ಚೈನ್ ಇಂದ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಡೌ ಜೋನ್ಸ್ ಅಲ್ಲಿ ಒಂದು ಕರೆಕ್ಷನ್ ಬರ್ತಾ ಇದೆ, ಅದನ್ನ ಫಾಲೋ ಮಾಡಿದ್ರೆ ಇನ್ನು ಗಿಫ್ಟ್ ನಿಫ್ಟಿನಲ್ಲಿ ಯಾವುದೇ ಕರೆಕ್ಷನ್ ತೋರಿಸ್ತಾ ಇಲ್ಲ. ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ಇಲ್ಲಿ ಒಂದು ಕರೆಕ್ಷನ್ ಬಂದಿತ್ತು, ಅಗೇನ್ ರಿಕವರಿ ಕಾಣ್ತಾ ಇದೆ. ಇನ್ನು ಜಪಾನ್ ನಿಕೇನ ನೋಡಿದ್ರೆ ಇದು ಕೂಡ ಪಾಸಿಟಿವ್ ಆಗಿದೆ. ಸೊ ಓನ್ಲಿ US ಕಡೆಯಿಂದ ಸ್ವಲ್ಪ ಅದು ಡೌ ಜೋನ್ಸ್ ಅಲ್ಲಿ ನಾವು ಹೆಚ್ಚಿನ ಕರೆಕ್ಷನ್ ನೋಡ್ತಾ ಇದೀವಿ. ಸೊ ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವು ಯಾವ್ದೆಲ್ಲ ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತ ಈಗ ಆಪ್ಷನ್ ಚೈನ್ ರಿವ್ಯೂ ಮಾಡಿ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ಇನ್ನು ಮುಂದೆನಕ್ಕಿಂತ ಮುಂಚೆ ನಾವು FIs ಒಂದು ಬಾರಿ ನೋಡ್ಬೇಕು ಅಂತಂದ್ರೆ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗ್ತಾ ಇರೋದು ಈಗ ಕಂಡು ಬರ್ತಾ ಇದೆ. 15th ಏಪ್ರಿಲ್ 16th ಏಪ್ರಿಲ್ ಪಾಸಿಟಿವ್ ಆಗಿ ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಡೆಫಿನೆಟ್ ಆಗಿ 17th ಏಪ್ರಿಲ್ ಕೂಡ ಬೈ ಮಾಡಿರ್ತಾರೆ. ಆ ಡೇಟಾನ ನಾವು ನೋಡ್ಬೇಕಾಗುತ್ತೆ. ಇನ್ನು ಆಪ್ಷನ್ ಚೈನಿಗೆ ಬಂದ್ರೆ ಇವತ್ತಿನ ದಿನ ನೀವು ನೋಡ್ಬೋದು, ಆಪ್ಷನ್ ಚೈನ್ ಟೋಟಲ್ ಆಗಿ 23,800 ಹತ್ರ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಆಡ್ ಆಗಿ ಇದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಾಣಿಸಿದ್ರು. ಆದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಾನು ನಿನ್ನೆ ಡಿಸ್ಕಸ್ ಮಾಡ್ದಂಗೆ 23,500 ಕ್ರಾಸ್ ಆಗ್ತಿದ್ದಂಗೆ ಶಾರ್ಟ್ ಕವರಿಂಗ್ ಬರೋ ಲಕ್ಷಣಗಳು ಜಾಸ್ತಿ ಇದ್ವು. ಅದನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಇನ್ನು ನಾವು ಈಗ 17th ಏಪ್ರಿಲ್ ಇಂದ 24th ಏಪ್ರಿಲ್ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು 24,000 ಹತ್ರ, ಸಪೋರ್ಟ್ 23,500 ಹತ್ರ. ಸೊ ನಾವು ಏನಾದ್ರು ಕಾಲ್ ಪೊಸಿಷನ್ಸ್ ಗಳಲ್ಲಿ ಇದ್ರೆ, ಇವತ್ತು ಕೂಡ ಯಾರಾದ್ರೂ ಕಾಲ್ ಪೊಸಿಷನ್ಸ್ ನ ಕ್ಯಾರಿ ಮಾಡಿದ್ರೆ ಒಂದ್ ಟೈಮ್ 23,500 ಬರ್ತಿದ್ದಂಗೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಅದಾದ್ಮೇಲೆ 24,050 ಮೇಲೆ ಸಸ್ಟೈನ್ ಆದ್ರೆ ಅಗೇನ್ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅಥವಾ US ಮಾರ್ಕೆಟ್ ಕಾರಣದಿಂದ ಏನಾದ್ರು ಕರೆಕ್ಷನ್ ಬಂದ್ರೆ ಸಪೋರ್ಟ್ 23,500 ಹತ್ರ ಏನ್ ತೋರಿಸ್ತಾ ಇದೆ, ಈ ಲೆವೆಲ್ ಇಂದ ಸಪೋರ್ಟ್ ಅಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇದು ಆಪ್ಷನ್ ಚೈನ್ ಆಯ್ತು. ಇದನ್ನೇ ಇಟ್ಕೊಂಡು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಡಿಸ್ಕಸ್ ಮಾಡಕ್ಕೆ ಅಂತಂದ್ರೆ, ಇಲ್ಲಿ ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ದು ನಿಫ್ಟಿ 23,500 450 ಮೇಲೆ. ಸೊ ಆ ಲೆವೆಲ್ ವರೆಗೆ ಯಾವುದೇ ಕ್ಷಣದಲ್ಲಿ ನಿಫ್ಟಿ ಬರೋ ಚಾನ್ಸಸ್ ಇದೆ ಪ್ರಾಫಿಟ್ ಬುಕಿಂಗ್ ಅಂತ. ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಏನಾದ್ರೂ ಡಿಪ್ ಅಂತ ಬಂದ್ರೆ ನಿಯರ್ 23,450 ಇಂದ 500 ಅಲ್ಲಿ ರಿವರ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನಾವು ನೋಡ್ಬೋದು. ಅಥವಾ ಇದೇ ಲೆವೆಲ್ ಅಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಮೇಲೆ ಬಂದ್ರೆ 24,000 ಹತ್ರ ಸೈಕಲಾಜಿಕಲ್ ಲೆವೆಲ್ ಇರುತ್ತೆ. ಅಲ್ಲಿಂದ 24,200 ಹತ್ರ ಈ ಲೆವೆಲ್ ನಾವು ಸೋಮವಾರ ಅಥವಾ ಮಂಗಳವಾರ ದಿನ 24,200 ವರೆಗೆ ನಾವು ಟಾರ್ಗೆಟ್ ಇಟ್ಕೋಬಹುದು. ಅಥವಾ ಡಿಪ್ ಅಲ್ಲಿ 23,450 ಇಂದ 500 ಹತ್ರ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸದ್ಯಕ್ಕೆ ಸೋಮವಾರಕ್ಕೆ ಯಾವುದೇ ಪುಟ್ ಪೊಸಿಷನ್ಸ್ ನೋಡೋದು ಬೇಡ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಇಲ್ಲಿ ಕೆಳಗಡೆ ಬಂದು ಗ್ಯಾಪ್ ನ ಫಿಲ್ ಮಾಡೋಕೆ ನಾವು ವೇಟ್ ಮಾಡಬಹುದು. ಕೆಳಗಡೆ ಬಂದು ಗ್ಯಾಪ್ ನ ಫಿಲ್ ಮಾಡಿ ರಿವರ್ಸಲ್ ಕಾಣ್ತಾ ಇದ್ರೆ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನಷ್ಟು ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. 55,000 ಸೈಕಾಲಜಿಕಲ್ ಲೆವೆಲ್ ಇರುತ್ತೆ. ಸೋಮವಾರ ದಿನ 55,000 ಸೈಕಾಲಜಿಕಲ್ ಲೆವೆಲ್ ಇಟ್ಕೊಂಡು ನಾವು ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಈ ವೀಕೆಂಡ್ ಅಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಅದ್ರ ಮೇಲೆ ಅಲ್ಲಿ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ಒಂದು ಒಳ್ಳೆ ಗ್ಯಾಪ್ ಅಪ್ ಡೈರೆಕ್ಟ್ ಆಗಿ 55,000 ಹತ್ರ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಲಾಂಗ್ ಪೊಸಿಷನ್ಸ್ ಅಲ್ಲಿ ಇದ್ರೆ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಆ ಲೆವೆಲ್ ಅಲ್ಲಿ ಡೈರೆಕ್ಟ್ ಆಗಿ ಓಪನ್ ಆದ್ರೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತೀನಿ. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಹೆಚ್ಚಿನ ಮೂಮೆಂಟಮ್ ಇರ್ಲಿಲ್ಲ. ಇಲ್ಲಿ ಇದು ಈಗ 11,668 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಗಳು ಇದಾವೆ. 100 ಡೇ ಮೂವಿಂಗ್ ಆವರೇಜ್ 11,750 ಹತ್ರ ಹಾಗೂ 200 ಡೇ ಮೂವಿಂಗ್ ಆವರೇಜ್ 11,800 ಹತ್ರ. ಇದ್ರ ಮೇಲೆ ಮಾತ್ರ ನಾವು ನೆಕ್ಸ್ಟ್ ಅಪ್ ಮೂವ್ ನ ನೋಡ್ಬೋದು. ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ಏನಾದ್ರು 11,800 ಮೇಲೆ ಬಂದ್ರೆ ಅಲ್ಲಿಂದ ನೆಕ್ಸ್ಟ್ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.